ದಾವಣಗೆರೆ ನಗರದ ಸಿಟಿ ಸೆಂಟ್ರಲ್ ಹಾಸ್ಪಿಟಲ್ನಲ್ಲಿ ಅಕ್ಟೋಬರ್ 2ರಂದು ನೂತನ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ ಯಂತ್ರಗಳ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆಸ್ಪತ್ರೆಯ ಮ್ಯಾನೇಜರ್ ಶ್ರೀ ನಂದನ್ ರಾವ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಮೆನ್ಸ್ ಕಂಪನಿಯ 1.5 ಟೆಸ್ಲಾ ಸಾಮರ್ಥ್ಯದ ಎಂಆರ್ಐ ಹಾಗೂ 32 ಸ್ಪೈಸ್ ಸಾಮರ್ಥ್ಯದ ಸಿಟಿ ಸ್ಕ್ಯಾನ್ ಯಂತ್ರಗಳನ್ನು ಸಿಟಿ ಸೆಂಟ್ರಲ್ ಹಾಸ್ಪಿಟಲ್ನಲ್ಲಿ ನೂತನವಾಗಿ ಅಳವಡಿಸಿದ್ದು, ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ಉದ್ಘಾಟಿಸಲಿದ್ದಾರೆ ಎಂದರು. ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎಚ್ಎಲ್ ಸುಬ್ಬರಾವ್ ಅಧ್ಯಕ್ಷತೆ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಎಸ್ಪಿ ಉಮಾ ಪ್ರಶಾಂತ್, ಹಿರಿಯ ರೇಡಿಯಾಲಜಿಸ್ಟ್ ಡಾಕ್ಟರ್ ಎಸ್ಆರ್ ಹೆಗಡೆ, ದೂಡ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಧುವಿ, ಸೂರಜ್ ಇದ್ದರು. ದಿನಾಂಕ 2/10/2025 ಗುರುವಾರ ವಿಜಯದಶಮಿಯ ದಿನ ನಮ್ಮ ಆಸ್ಪತ್ರೆಯಲ್ಲಿ ಸಿಟಿ ಮತ್ತು ಎಂಆರ್ಐ ಎರಡು ಯಂತ್ರಗಳ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಂಸ್ಥೆ ಕಳೆದ 25 ವರ್ಷದಿಂದ ಆರೋಗ್ಯ ಸೇವೆಯನ್ನು ಸಲ್ಲಿಸ್ತಾ ಇದೆ. ಸುಮಾರು 10,000ಕ್ಕೂ ಹೆಚ್ಚು ತೆರೆದ ಹೃದಯ ಚಿಕಿತ್ಸೆಗಳನ್ನು ನಡೆಸಿದ ಹೆಗ್ಗಳಿಕೆ ನಮ್ಮ ಸಂಸ್ಥೆಗಿದೆ. 15,000ಕ್ಕೂ ಹೆಚ್ಚು ಜನರಲ್ ಸರ್ಜರಿಗಳನ್ನು ನಡೆಸಿದಂಥ ಸಂಸ್ಥೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಹೊರರೋಗಿಗಳನ್ನು ಚಿಕಿತ್ಸೆ ಮಾಡಿದಂಥ ಅನುಭವ ಇರುವಂಥ ಸಂಸ್ಥೆ. ಹಾಗೆಯೇ ಕೊರೋನಾ ಸಂದರ್ಭದಲ್ಲಿ ಇಡೀ ಆಸ್ಪತ್ರೆಯನ್ನು ಕೊರೋನಾ ಟ್ರೀಟ್ಮೆಂಟ್ಗಾಗಿ ಮೀಸಲಿಟ್ಟು ಉತ್ತಮ ರೀತಿಯಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸಿದ್ದೇವೆ. ಅದಕ್ಕೆ ಜಿಲ್ಲಾ ಪ್ರಶಸ್ತಿಯನ್ನು ಕೂಡ ನಮ್ಮ ಆಸ್ಪತ್ರೆಗೆ ನೀಡಿದ್ದಾರೆ. ಇದಲ್ಲದೆ ಎಲ್ಲ ರೀತಿಯ ರೋಗಗಳಿಗೆ ನಮ್ಮಲ್ಲಿ ಚಿಕಿತ್ಸೆಗಳು ಲಭ್ಯ ಇದೆ. ಇಂಥ ಒಂದು ಸಂಸ್ಥೆಯಲ್ಲಿ ಒಂದೇ ಸೂರಿನ ಅಡಿಯಲ್ಲಿ ಎಲ್ಲ ರೀತಿಯ ಪರೀಕ್ಷೆಗಳು ನಡೀಬೇಕು ಅನ್ನೋ ಕಾರಣಕ್ಕೆ ನಾವೀಗ ಹೊಸದಾಗಿ ಒಂದು ಎಂಆರ್ಐ ಯಂತ್ರವನ್ನು ಅಳವಡಿಸ್ತಾ ಇದ್ದೇವೆ. ಆ ಎಂಆರ್ಐ ಯಂತ್ರದ ವಿಶೇಷತೆ ಏನು ಅಂದರೆ, ಹೃದಯದ ಸ್ಕ್ಯಾನಿಂಗನ್ನು ಮಾಡುವಂಥದ್ದು. ದಾವಣಗೆರೆಯಲ್ಲಿ ಅನೇಕ ಎಂಆರ್ಐ ಯಂತ್ರಗಳಿದ್ದರೂ ಕೂಡ ಹೃದಯದ ಸ್ಕ್ಯಾನಿಂಗ್ ಎಲ್ಲೂ ನಡೀತಾ ಇಲ್ಲ. ನಮ್ಮಲ್ಲಿ ಮೊಟ್ಟ ಮೊದಲನೇದಾಗಿ ಅದನ್ನು ಅಳವಡಿಸಿದ್ದೇವೆ. ಎಲ್ಲ ರೀತಿಯ ಹೃದಯದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಅವಶ್ಯಕ ಇರುವಂಥವರಿಗೆ ಎಂಆರ್ಐ ಸ್ಕ್ಯಾನಿಂಗನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. 2ನೇ ತಾರೀಕು ಇದೇ ವಿಜಯದಶಮಿಯ ದಿನ ನಮ್ಮ ದಾವಣಗೆರೆ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಗಂಗಾಧರ ಸ್ವಾಮಿ ಜಿಎಂ ಇವರು ಇದರ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಉಮಾ ಪ್ರಶಾಂತ್, ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಆಗಮಿಸ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಎಸ್ಆರ್ ಹೆಗಡೆ ಅವರು ಆಗಮಿಸ್ತಾ ಇದ್ದಾರೆ. ಎಸ್ಆರ್ ಹೆಗಡೆ ಅವರು ಕೂಡ ಹಿರಿಯ ರೇಡಿಯಾಲಜಿಸ್ಟ್ ಆಗಿರ್ತಾರೆ ದಾವಣಗೆರೆಯಲ್ಲಿ. ಹಾಗೆಯೇ ಶ್ರೀ ದಿನೇಶ್ ಶೆಟ್ಟಿ ಅವರು, ದೂಡ ಅಧ್ಯಕ್ಷರು, ಅವರು ಕೂಡ ಆಗಮಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಡಾಕ್ಟರ್ ಎಚ್ಎಲ್ ಸುಬ್ಬರಾವ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಪಾಲ್ಗೊಳ್ಳಬೇಕು ಅಂತ ನಾವು ವಿನಂತಿಸ್ತೇವೆ. ಎಲ್ಲ ರೀತಿಯ ಆರೋಗ್ಯ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಹೆಚ್ಚು ಶ್ರಮ ಹಾಕಿ ಜನರಿಗೆ ಸೇವೆಯನ್ನು ಕೊಡ್ತಾ ಇದೆ. ಬಡತನ ರೇಖೆಗೆ ಇಂಥ ಕೆಳಗಿರೋರಿಗೆ ಅಂಥವರಿಗೆ ಕೂಡ ಎಲ್ಲ ರೀತಿಯ ಸ್ಕೀಮ್ಗಳು ಕೂಡ ಲಭ್ಯ ಇದೆ. ಅನೇಕ ರೀತಿಯ ಸ್ಕೀಮ್ಗಳು ಲಭ್ಯ ಇದೆ. ಸರ್ಕಾರಿ ಯೋಜನೆಗಳು ಲಭ್ಯ ಇದೆ. ವಿಮಾ ಯೋಜನೆಗಳು ಲಭ್ಯ ಇದೆ. ಹಾಗೆ KSRTC, ಬೆಸ್ಕಾಂ ಇಂಥ ನೌಕರರಿಗೆ ಕೂಡ ಅವರ ಆರೋಗ್ಯ ಸ್ಕೀಮ್ಗಳು ಲಭ್ಯ ಇದೆ. ಈ ಎಲ್ಲದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ